ಇನ್ನು ಡಿಸಿಎಂ ಡಿಕೆಶಿ ಮನೆ ಬಳಿ ನಿಂತಿದ್ದ ಕಾರಿನ ಮಾಲೀಕರು ಪತ್ತೆಯಾಗಿದ್ದಾರೆ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಬಳಿ ಒಂದು ಕಾರ್ ನಿಂತಿತ್ತು. ಆ ಕಾರ್ ಯಾರ್ದು ಏನು ಅನ್ನುವಂತಹ ಕುರಿತಂತೆ ಈಗ ಆ ಮಾಲೀಕರು ಪತ್ತೆಯಾಗಿದ್ದಾರೆ. ಮಾಗಡಿ ಮಾಜಿ ಶಾಸಕ ಮಂಜುನಾಥ್ಗೆ ಸೇರಿದಂತಹ ಕಾರಿದು ಅನ್ನೋದು ಗೊತ್ತಾಗ್ತಾ ಇದೆ. ರಾಮನಗರದ ಆರ್ಟಿಒದಲ್ಲಿ ಮಂಜುನಾಥ್ ಹೆಸರಲ್ಲಿ ನೋಂದಣಿಯಾಗಿದೆ. ಸೆಪ್ಟೆಂಬರ್ 7ರಂದು ಡಿಕೆ ಮನೆ ಬಳಿ ಈ ಫಾರ್ಚುನರ್ ಕಾರೊಂದು ನಿಂತಿತ್ತು. ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಮಾಲೀಕರು ಹುಡುಕಾಟಿದ್ದಾರೆ. ಈ ವೇಳೆ ನಕಲಿ ನಂಬರ್ ಪ್ಲೇಟ್ ಇರೋದು ಬಯಲಾಗಿದೆ. KA51MW 6814 ಸಂಖ್ಯೆಯ ನಕಲಿ ನಂಬರ್ ಪ್ಲೇಟ್ ಇತ್ತು. ಕಾರಿನ ಅಸಲಿ ನಂಬರ್ ಪ್ಲೇಟ್ನಿಂದ ಮಾಲೀಕರನ್ನ ಈಗ ಪತ್ತೆ ಹಚ್ಚಲಾಗಿದೆ. ಕಾರ್ನಲ್ಲಿ KA42P6606 ನಂಬರ್ ಪ್ಲೇಟ್ ಸಿಕ್ಕಿತ್ತು. ತನಿಖೆ ವೇಳೆ ಮಂಜುನಾಥ್ಗೆ ಸೇರಿರುವಂತಹ ಕಾರು ಅನ್ನೋದು ಗೊತ್ತಾಗಿತ್ತು. ಇದು ಚುನಾವಣೆ ವೇಳೆ ಬೇರೊಬ್ಬರಿಗೆ ಕಾರ್ ನೀಡಿದ್ರು ಮಂಜುನಾಥ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೃಷ್ಣಮೂರ್ತಿ ವಿರುದ್ಧ ಕೂಡ ದೂರು ನೀಡ್ತೇನೆ ಅಂತ ಹೇಳಿದ್ದಾರೆ. ಟಿವಿ9ಗೆ ಇದು ಮಾಜಿ ಶಾಸಕ ಮಂಜುನಾಥ್ ಅವರು ಕೊಟ್ಟಂತ ಹೇಳಿಕೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಮಂಜುನಾಥ್ ಅವರು. ಇದು ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದೆ, ಅವರು ಈ ರೀತಿ ಎಡವಟ್ಟನ್ನ ಮಾಡಿದ್ದಾರೆ ಅಂತ ಮಂಜುನಾಥ್ ಹೇಳಿದ್ದಾರೆ. ಹೌದು, ಅದು ನನ್ನದೇ ವೆಹಿಕಲ್ಲು. ನಾನು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಕೃಷ್ಣಮೂರ್ತಿಯವ್ರಿಗೆ ವೆಹಿಕಲ್ಲು ಓಡಾಡೋಕ್ಕಿಲ್ಲ ಅನ್ನೋ ಸಂದರ್ಭದಲ್ಲಿ ಕೊಟ್ಟಿದ್ದೆ. ಪೂಜಾರಿಪಳ್ಳಿ ಕೃಷ್ಣಮೂರ್ತಿ ಆವಾಗ ನಮ್ಮ ಜೊತೆಯಲ್ಲಿದ್ದರು. ನಂತರ ತಿರುಪತಿಗೆ ಹೋಗಿ ಬಂದು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂದ್ಕೊಂಡಿದ್ದೆ. ಆ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿ ಓಡಿಸ್ತಾ ಇದ್ದಾರೆ, ಅದೆಲ್ಲೋ ಸೀಸ್ ಆಗಿದೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನಾನು ನನ್ನ ವಕೀಲರಿಗೆ ಹೇಳಿದ್ದೀನಿ, ಕೋರ್ಟಲ್ಲಿ ಹೋಗಿ ಅದನ್ನು ರಿಲೀಸ್ ಮಾಡಿಸ್ಕೊಂಬರೋಕ್ಕೆ. ಅದು ನನ್ನದೇ ವೆಹಿಕಲ್. ಇಲ್ಲ, ಲೋನೆಲ್ಲ ಕ್ಲಿಯರ್ ಆಗಿದೆ. ಇದ್ದಿದ್ರೆ ಅದರಲ್ಲಿ ಅದರ ಆಕ್ಷನ್ ತಗೋತಾರೆ, ಅದಕ್ಕೂ ಇದಕ್ಕೆ ಸಂಬಂಧ ಇದೆ. ಗೊತ್ತಿಲ್ಲ, ಅದನ್ನೇ ಕೇಳ್ತೀನಿ. ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ. ಈಗ ಅವ್ರು ಯಾರು ನನ್ನ ಹತ್ರ ವೆಹಿಕಲ್ ಬಳಸಕ್ಕೆ ಇಸ್ಕೊಂಡಿದ್ರು ಅವ್ರ ಮೇಲೆ ಕೊಡ್ತೀನಿ. ಈಗ ಪೊಲೀಸರು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಇಲ್ಲ, ಯಾರೂ ಇಲ್ಲ, ಗಾಡಿ ಬಿಟ್ಟು ಹೋಗಿದ್ದಾರೆ. ನನಗೆ ಇನ್ಸ್ಪೆಕ್ಟರ್ ಮಾತಾಡಿದ್ದೀನಿ, ನಿಮ್ಮದೇ ವೆಹಿಕಲ್ಲು ಅಲ್ಲಿ ನಾನ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಹೋಗಿದ್ರು ಅಂತ ಹೇಳಿದ್ದಾರೆ. ನೋ ಪಾರ್ಕಿಂಗಲ್ಲಿ ರಿಲೀಸ್ ಮಾಡಿ